ಮಾತಿಗೆ ಇಂತೆಲ್ಲ ಭಾಳಷ್ಟು ಚೇಷ್ಟೆಗಳು ಇಡ್ತಾವೆ ರಾಜಕಾರಣದಲ್ಲಿ ಏನೆಲ್ಲ ಹಿಂದೆ ಮಾತಾಡ್ತೀವಿ ನೀವು ಯಾವುದೋ ಒಂದು ಗಳಿಗೆಯಲ್ಲಿ ಮಾತಾಡಿದ್ರೆ ನಿಜ ಮಾಡ್ಲಿಕ್ಕೆ ಆಗಲ್ಲ. ನಾವು ಭಾಳಷ್ಟು ನಾವು ಮಾತಾಡ್ತಿರ್ತೀವಿ, ಅವರು ಮಾತಾಡ್ತಾರೆ. ಏನು ಭಾಳಷ್ಟು ಜನ ಚೇಷ್ಟೆ ಮಾಡ್ತಿರ್ತಾರೆ, ನಾವು ಬಿಜೆಪಿ ಅಂತ ಹೇಳ್ತಾರೆ. ಅದಕ್ಕೆ ನೀವು ಒಮ್ಮೆ ಆಕಾಶಕ್ಕೆ ಬಿದ್ದಂಗೆಲ್ಲ ಸ್ಟಾರ್ಟ್ ಮಾಡಿದ್ರೆ ಈಗ ಯಾರು ಸರ್ ಮೂಮೆಂಟ್ ಹಂಗಿದ್ದಾಗ ಮಾತಾಡಬಾರ್ದಲ್ಲ ಅಯ್ಯ ರಾಜಕಾರಣಿ ವಿದಿನ್ ದಿವಾಲಿ ಇನ್ನೂ ಭಾಳಷ್ಟು ಮಾತಾಡ್ತಾರೆ. ಏನಾಗ್ಬೋದು ಅದನ್ನೆಲ್ಲ ತೋರಿಸ್ಕೊಂಡು ಕೂತ್ರಂಗೆಲ್ಲ ಆಗಲ್ಲ. ಅವರು ಚೇಷ್ಟೆ ಮಾಡ್ಲಿಕ್ಕೆ ಸ್ವಾಭಾವಿಕವಾಗಿ ಮಾತಾಡ್ತಾರೆ. ಅದು ಆತ್ಮೀಯ ಒಬ್ಬ ರಿಪೋರ್ಟರ್ ಜೊತೆ ಅವು ಏನೋ ಚಿಕ್ಕಪಡಿ ಅವ್ನು ರಿಪೋರ್ಟರ್ ಕೇಳಿದಾನ 19 ನಾವು ಬಿಜೆಪಿ ಹೇಳಿದಾರೆ ಹೇಳಿದ್ರೆ ಎಷ್ಟು ಜನ ನೀವು ಒಂದು ಯಾವ್ದೋ ಟಿವಿ ಆಗ ಫಿಕ್ಸ್ ಮಾಡಿ ಒಂದು ರೇಷ್ಮೆ ಶಾಲು ಒರೆಸಿ ನಾಳೆ ಸರ್ ನಾವು ಪುರೋಹಿತರಷ್ಟೇ ಅದ್ರ ಮದುವೆ ಆಗೋರು ಇಲ್ಲಿ ಡೇಟ್ ಫಿಕ್ಸ್ ಮಾಡ್ತಾರಲ್ಲ ಅದು ಹೀಗಾಗಿ ಯಾವುದೇ ಎಲ್ಲ ಸುಳ್ಳು ಯಾರು ಮಾತಾಡ್ಲಿಕ್ಕೆ ಹೋಗಿ ಕಾಂಗ್ರೆಸ್ನಲ್ಲಿ ಶಾಸಕರ ಮೊಬೈಲ್ಗಳು ಸ್ವಿಚ್ ಆಫ್ ಆಗ್ತಿದ್ದಾವೆ. ನಾವು ಸುದ್ದಿ ಕೂಡ ಸ್ವಿಚ್ ಆಫ್ ಮೊಬೈಲ್ ಸ್ವಿಚ್ ಆಫ್ ಆಗ್ತಾ ಇದೆ. ಅದು ಬೇರೆ ರಮೇಶ್ ಅವ್ರ ವಿಷಯ ಬೇರೆ, ಗಿರೀಶ್ ಹುಗ್ಗಿರೋ ವಿಷಯ ಬೇರೆ. ಒಂದು ಕನೆಕ್ಟ್ ಮಾಡ್ಲಿಕ್ಕೆ ಆಗಲ್ಲ. ಅದು ಸ್ವಾಭಾವಿಕ ಮಾತಾಡಿದಂಥ ವಿಷಯ ಅಷ್ಟೇ. ಅದರಿಂದ ಅವ್ರೆಲ್ಲೂ ಇಲ್ಲ ಬೇರೆ ರಮೇಶ್ ವಿಷಯ ಬೇರೆ ಅಂತ ಹೇಳ್ತಾರಲ್ಲ, ಗಿರೀಶ್ ಹುಗ್ಗಿರಿ ಅದಕ್ಕೆ ಕನೆಕ್ಟ್ ಮಾಡ್ಲಿಕ್ಕೆ ಆಗಲ್ಲ. ಅಂದ್ರೆ ಒಟ್ಟು ರಮೇಶ್ ಗಣೇಶ್ ಹುಕ್ಕರ್ಗೂ ವ್ಯತ್ಯಾಸ ಇದೆ. ಖಂಡಿತ ವ್ಯತ್ಯಾಸ ಇದೆ.